ವಾರ್ತೆಯ ಮುಖ್ಯಾಂಶಗಳು. ಬೆಳ್ಳಂಬೆಳಿಗ್ಗೆ ರೌಡಿ ಶೀಟರ್ಸ್ ಮನೆಗಳ ಮೇಲೆ ಪೊಲೀಸರ ದಾಳಿ. ಸತ್ಯಂ ಅಕಾಡೆಮಿಯಲ್ಲಿ ಜರುಗಿದ ಸಮನ್ವಯ ಪಾಲಕರ ಸಭೆ. ಶ್ರೀ ಸ್ವರ್ಣವಲಿ ಮಹಾಸಂಸ್ಥಾನದಲ್ಲಿ ಏಪ್ರಿಲ್ 25ರಂದು ವರ್ಧಂತಿ ಉತ್ಸವ ಕಾರ್ಯಕ್ರಮ. ಶಂಕರ್ಜಿ ಜಾವೂರ ಕೆಎಸ್ಡಿಬಿ ಮನೆಗಳು ಅಪೂರ್ಣ, ಅನುದಾನ ಅಲಭ್ಯ, ಅರೆಮನೆಯ ಫಲಾನುಭವಿಗಳು ಕಕ್ಕಾಬಿಕ್ಕಿ. ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಜಿಲ್ಲೆಯ 3,40,055 ಜಾನುವಾರುಗಳಿಗೆ ಕಾಲುಬಾಯಿ ರೋಗ ಲಸಿಕೆ. ಜಿಲ್ಲಾಧಿಕಾರಿ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯು ಅತ್ಯಂತ ಹೇಯ ಕೃತ್ಯ. ಅನಂತಮೂರ್ತಿ ಹೆಗಡೆ. ಶ್ರೀನಗರ ಪಹಲ್ಗಾಮ್ ಭಯೋತ್ಪಾದಕರ ದಾಳಿ ಖಂಡಿಸಿ ಬಿಜೆಪಿಯಿಂದ ಮೌನ ಮೆರವಣಿಗೆ. ಏಪ್ರಿಲ್ 23ರಂದು ಬೆಳ್ಳಂಬೆಳಿಗ್ಗೆ ರೌಡಿ ಶೀಟರ್ಸ್ ಮನೆಗಳ ಮೇಲೆ ಬುಧವಾರ ದಾಳಿ ನಡೆಸಿ ರೌಡಿ ಶೀಟರ್ಸ್ಗಳ ಚಳಿ ಬಿಡಿಸಿದ ಶಿರಸಿ ಪೊಲೀಸರು. ಡಿವೈಎಸ್ಪಿ ಕೆಎಲ್ ಗಣೇಶ್, ಸಿಪಿಐ ಶಶಿಕಾಂತ್ ವರ್ಮಾ, ಪಿಐ ಸೀತಾರಾಮ್, ಪಿಎಸ್ಐ ರಾಜ್ಕುಮಾರ್ ಉಕಲಿ ಅವರ ನೇತೃತ್ವದಲ್ಲಿ ನಗರದ ರೌಡಿ ಶೀಟರ್ಸ್ ಮನೆಗಳ ಮೇಲೆ ದಿಢೀರ್ ದಾಳಿ ನಡೆಸಿ ಮಾರಕಾಸ್ತ್ರಗಳನ್ನು ಪರಿಶೀಲನೆ ನಡೆಸಿದ ಪೊಲೀಸರು. ಕೆಲವು ದಿನಗಳ ಹಿಂದೆ ಕಾರವಾರ ಜಿಲ್ಲಾ ಎಸ್ಪಿ ನಾರಾಯಣ ಎಂ ಅವರ ಸಮ್ಮುಖದಲ್ಲಿ ರೌಡಿ ಶೀಟರ್ಸ್ಗಳಿಗೆ ಪರೇಡ್ ನಡೆಸಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಮತ್ತು ಇನ್ನು ಮುಂದೆ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗವಹಿಸದೆ ತೆಪ್ಪಗಿರಬೇಕೆಂದು ವಾರ್ನ್ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಶಿರಸಿ ಪೊಲೀಸರು ರೌಡಿ ಶೀಟರ್ಸ್ ಮನೆಗಳಿಗೆ ಭೇಟಿ ನೀಡಿ ಇನ್ನು ಮುಂದೆ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗವಹಿಸದಂತೆ ನೀವಾಯಿತು, ನಿಮ್ಮ ಕೆಲಸವಾಯಿತು ನೋಡಿಕೊಂಡು ಇರಬೇಕೆಂದು ಬುದ್ಧಿ ಹೇಳಿ ಎಚ್ಚರಿಕೆ ನೀಡಿದರು. ನಗರದ ಪ್ರಗತಿಪಥ ಫೌಂಡೇಶನ್ನ ಭಾಗವಾದ ಸತ್ಯಂ ಅಕಾಡೆಮಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಸಮನ್ವಯ ಶೀರ್ಷಿಕೆಯಡಿಯಲ್ಲಿ ಪಿಯು ವಿಭಾಗದ ವಿದ್ಯಾರ್ಥಿಗಳ ಪಾಲಕರ ಸಭೆಯನ್ನು ಆಯೋಜಿಸಲಾಗಿತ್ತು. ಬೇಸಿಗೆ ರಜಾವಧಿಯ ತರಗತಿಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಪ್ರಗತಿಯ ಕುರಿತು ಚರ್ಚಿಸಲು ಪಾಲಕರನ್ನು ಆಹ್ವಾನಿಸಲಾಗಿತ್ತು. ಪಾಲಕರ ಸಭೆಯ ಉದ್ಘಾಟನೆಯ ನಂತರ ಅಕಾಡೆಮಿಯ ನಿರ್ದೇಶಕರಾದ ಡಾ ಸತೀಶ್ ಕುಮಾರ್ ನಾಯ್ಕ್ ಅವರು ಮಾತನಾಡಿ, ಅಕಾಡೆಮಿಯ ಪಿಯು ವಿಭಾಗದಲ್ಲಿ ದ್ವಿತೀಯ ಪಿಯು ವಿಜ್ಞಾನ ವಿಭಾಗದ ಬೋರ್ಡ್ ಪರೀಕ್ಷೆ ಹಾಗೂ ಪ್ರೌಢಶಾಲಾ ವಿಭಾಗದಲ್ಲಿ 8, 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಕ್ಕೆ ಬೇಕಾದ ತರಬೇತಿ ಹಮ್ಮಿಕೊಳ್ಳಲಾಗಿದೆ. ರಜಾವಧಿಯ ತರಗತಿಯ ಸಂದರ್ಭದಲ್ಲಿ ಅಕಾಡೆಮಿಗೆ ಪ್ರವೇಶ ಪಡೆದ ಪ್ರತಿ ವಿದ್ಯಾರ್ಥಿಗಳು ಕೂಡ ವೈಯಕ್ತಿಕ ಕಾಳಜಿ ತೆಗೆದುಕೊಳ್ಳಲಾಗುತ್ತಿದೆ. ಪ್ರತಿ ಮಗುವು ಬರೆದ ಮಾದರಿ ಪರೀಕ್ಷೆಯ ಅಂಕಗಳು, ಅಸೈನ್ಮೆಂಟ್ಗಳು, ಹಾಜರಾತಿ ಪ್ರತಿಯೊಂದರ ದಾಖಲಾತಿ ಇಡುವ ಮೂಲಕ ತರಬೇತಿ ಸಂಸ್ಥೆಯಲ್ಲೂ ಕೂಡ ಶಾಲಾ ಕಾಲೇಜಿನ ಶಿಸ್ತನ್ನೇ ಕಾಯ್ದುಕೊಂಡು ಮಗುವಿನ ಕಲಿಕೆಗೆ ಅಕಾಡೆಮಿಯು ನೆರವಾಗಿದೆ. ನಂತರವೂ ಕೂಡ ವಾರಾಂತ್ಯದಲ್ಲಿ ನಿಯಮಿತವಾಗಿ ಮಾದರಿ ಪರೀಕ್ಷೆಗಳನ್ನು ವರ್ಷದುದ್ದಕ್ಕೂ ನಡೆಸಿ ಮಗುವಿನ ಪ್ರಗತಿಯನ್ನು ಪರಿಶೀಲಿಸುತ್ತಾ ಯುಕ್ತ ಮಾರ್ಗದರ್ಶನ ಮಾಡಲಾಗುತ್ತಿದೆ. ಜೂನ್ 2ನೇ ವಾರದಿಂದ ಪಿಯು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ನೀಟ್ ಹಾಗೂ ಕೆಸಿಇಟಿ ಪರೀಕ್ಷೆಯ ತರಬೇತಿ ಆರಂಭಿಸಲಾಗುತ್ತದೆ. ಈ ಒಂದು ವರ್ಷದ ತರಬೇತಿಯಲ್ಲಿ ನಿರಂತರವಾಗಿ ಅಕಾಡೆಮಿಯ ಅಧ್ಯಾಪಕರಿಂದ ಮತ್ತು ವಾರಾಂತ್ಯದಲ್ಲಿ ಧಾರವಾಡದ ಸಂಪನ್ಮೂಲ ವ್ಯಕ್ತಿಗಳಿಂದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತದೆ. ಅಕಾಡೆಮಿಯ ಹಿಂದಿನ ಬ್ಯಾಚ್ನ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆದಿದ್ದು, ಅಕಾಡೆಮಿಯ ಪರಿಶ್ರಮಕ್ಕೆ ಪೂರಕವಾಗಿ ಬಂದಿರುವ ಈ ಫಲಿತಾಂಶ ಖುಷಿ ನೀಡಿದೆ. ಈ ವರ್ಷ 2 ವಿದ್ಯಾರ್ಥಿಗಳು ವಿಜ್ಞಾನದ ವಿಭಾಗದಲ್ಲಿ 96.8% ಅಂಕ ಪಡೆಯುವ ಮೂಲಕ ಗರಿಷ್ಠ ಫಲಿತಾಂಶ ದಾಖಲಿಸಿರುವುದು ಅಕಾಡೆಮಿಗೆ ಹೆಮ್ಮೆಯ ವಿಷಯ. ಜೊತೆಗೆ ಒಬ್ಬ ವಿದ್ಯಾರ್ಥಿನಿ ಗಣಿತ ವಿಷಯದಲ್ಲಿ, ಮತ್ತೊಬ್ಬ ವಿದ್ಯಾರ್ಥಿನಿ ಭೌತಶಾಸ್ತ್ರ ವಿಷಯಗಳಲ್ಲಿ, ಇನ್ನೋರ್ವ ವಿದ್ಯಾರ್ಥಿ ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದಿರುವುದು ಉಳಿದ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದೆ. ಮುಂಬರುವ ಬ್ಯಾಚ್ನ ಫಲಿತಾಂಶದಲ್ಲಿ ಸಹಜವಾಗಿ ಅಕಾಡೆಮಿಯ ನಿರೀಕ್ಷೆ ಹೆಚ್ಚಾಗಿದ್ದು, ಪ್ರತಿಯೊಬ್ಬ ಅಧ್ಯಾಪಕನೂ ಕೂಡ ಈ ನಿಟ್ಟಿನಲ್ಲಿ ಹೆಚ್ಚಿನ ಕಾಳಜಿ ವಹಿಸುತ್ತಾರೆ. ಗುಣಮಟ್ಟದ ಶಿಕ್ಷಣ ನೀಡುವ ಪ್ರಾಮಾಣಿಕ ಸಂಸ್ಥೆಯಾಗಿ ಬೆಳೆಯುತ್ತಿರುವ ಸತ್ಯಂ ಅಕಾಡೆಮಿಗೆ ಪಾಲಕರ ಸಹಕಾರ ಉತ್ತಮವಾಗಿ ಸಿಕ್ಕಿದೆ. ಅಕಾಡೆಮಿಯ ಪ್ರಯತ್ನಕ್ಕೆ ಪೂರಕವಾಗಿ ಪಾಲಕರ ಪಾಲ್ಗೊಳ್ಳುವಿಕೆಯು ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗೆ ಅತ್ಯಂತ ಮುಖ್ಯವಾಗಿದ್ದು, ಈ ಉದ್ದೇಶಕ್ಕಾಗಿಯೇ ಪಾಲಕರ ಸಭೆಗೆ ಸಮನ್ವಯ ಎಂಬ ಶೀರ್ಷಿಕೆ ಆಯ್ದುಕೊಳ್ಳಲಾಗಿತ್ತು. ಮುಂಬರುವ ದಿನಗಳಲ್ಲೂ ಅಕಾಡೆಮಿಯ ಬೆಳವಣಿಗೆಗೆ ಇದೇ ಸಹಕಾರ ಹಾಗೂ ಸಲಹೆಗಳನ್ನು ನಿರೀಕ್ಷಿಸುತ್ತೇವೆ ಎಂದರು. ಸಭೆಯಲ್ಲಿ ಪಾಲ್ಗೊಂಡ ಪಾಲಕರು ವಿದ್ಯಾರ್ಥಿಗಳ ಮಾದರಿ ಪರೀಕ್ಷೆಯ ಅಂಕಗಳನ್ನು ಪರಿಶೀಲಿಸಿದರು. ಅಕಾಡೆಮಿಯ ಅಧ್ಯಾಪಕರ ಜೊತೆ ಮುಕ್ತ ಸಂವಾದಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಅಕಾಡೆಮಿಯ ಅಧ್ಯಾಪಕ ವೃಂದದವರು, ವಿದ್ಯಾರ್ಥಿಗಳು ಹಾಗೂ ಪಾಲಕರು ಭಾಗಿಯಾಗಿದ್ದರು.
ಈ ಪ್ರದೀಪ್ ಜ್ಯುವೆಲರ್ಸ್ ಬುಧವಾರ ಏಪ್ರಿಲ್ 30 ಅಕ್ಷಯ ತೃತೀಯದಂದು ಭಾರಿ ಕೊಡುಗೆ. ಮೊದಲೇ ಕಾಯ್ದಿರಿಸಿ ಕಡಿಮೆ ಹಣದಲ್ಲಿ ಬಂಗಾರ ಕೊಳ್ಳಿರಿ. ಚಿನ್ನದ ಆಭರಣಗಳಿಗೆ ಪ್ರತಿ ಗ್ರಾಂ ಮೇಲೆ 300 ರೂಪಾಯಿ ಕಡಿಮೆ ಪಾವತಿಸಿ. ಮುಂಗಡ ಹಣ 50% ರಷ್ಟು ಪಾವತಿಸಿ. ಚಾಲ್ತಿಯಲ್ಲಿರುವ ಬೆಲೆ ಅಥವಾ ಕಾಯ್ದಿರಿಸಿದ ಬೆಲೆ, ಇದರಲ್ಲಿ ಕಡಿಮೆ ಇರುವ ಬೆಲೆಯಲ್ಲಿ ಆಭರಣಗಳನ್ನು ಖರೀದಿಸಿ. ಕೊಡುಗೆ ಕೇವಲ ಏಪ್ರಿಲ್ 28, 29, 30, 2025 ಮಾತ್ರ. ಏಪ್ರಿಲ್ 24, 2025ರಿಂದಲೇ ತಮ್ಮ ಆಭರಣಗಳನ್ನು ಕಾಯ್ದಿರಿಸಬಹುದು. ಎಷ್ಟು ಬಂಗಾರ ಖರೀದಿಸುತ್ತೀರೋ ಅಷ್ಟೇ ತೂಕದ 999 ಬೆಳ್ಳಿ ನಾಣ್ಯ ಸಂಪೂರ್ಣ ಉಚಿತ. ಈ ಪ್ರದೀಪ್ ಜ್ಯುವೆಲರ್ಸ್, ಸರಾಫ್ ಬಜಾರ್, ಸಿಂಪಿಗಲ್ಲಿ, ಶಿರಸಿ. ಮೊಬೈಲ್ ನಂಬರ್ 9483647788. ಶ್ರೀ ಸ್ವರ್ಣವಲಿ ಮಹಾಸಂಸ್ಥಾನದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳ ಶಿಷ್ಯರಾದ ಮಠದ ಕಿರಿಯ ಸ್ವಾಮೀಜಿ ಶ್ರೀಮದ್ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳ ವರ್ಧಂತಿ ಉತ್ಸವವು ಏಪ್ರಿಲ್ 25ರಂದು ನಡೆಯಲಿದ್ದು, ಅಂದು ಶ್ರೀ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ತುಲಾಭಾರ ನಡೆಯಲಿವೆ. ಮಠದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮದಲ್ಲಿ ಶಿಷ್ಯ ಭಕ್ತರು ಭಾಗವಹಿಸಲಿದ್ದಾರೆ. ಇನ್ನು ಯಲ್ಲಾಪುರದ TSS ಸಭಾಂಗಣದಲ್ಲಿ ರಕ್ತದಾನ, ಉಚಿತ ಆರೋಗ್ಯ ಶಿಬಿರ, ಉಚಿತ ಔಷಧ ವಿತರಣೆ ಕೂಡ ನಡೆಯಲಿದೆ ಎಂದು ಶ್ರೀಮಠದ ಪ್ರಕಟಣೆ ತಿಳಿಸಿದೆ. ಶ್ರೀ ಕಾಳಿಕಾಂಬಾ ದೇವಿಯ ಅಮಾವಾಸ್ಯೆ ಪೂಜೆ, ಸಾರ್ವಜನಿಕ ಅನ್ನ ಸಂತರ್ಪಣೆ ಶ್ರೀದೇವಿಯ ಕೃಪಾನುಗ್ರಹದೊಂದಿಗೆ ಹಮ್ಮಿಕೊಳ್ಳಲಾಗಿದೆ. ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನು ಮನ ಧನದೊಂದಿಗೆ ಶ್ರೀ ಕಾಳಿಕಾಂಬಾ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಮ್ರ ವಿನಂತಿ. ಈ ಎಲ್ಲ ಕಾರ್ಯಕ್ರಮಗಳು ವೇಪು ಶ್ರೀ ಪ್ರಶಾಂತ್ ಹೆಗಡೆ ಪೌರೋಹಿತ್ಯದಲ್ಲಿ ನೆರವೇರುವುದು. ಸಭಾ ಕಾರ್ಯಕ್ರಮ ಸಮಯ ಬೆಳಿಗ್ಗೆ 11 ಗಂಟೆಗೆ. ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ 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 ನಾಗಭೂಷಣ ಮಹಾಸ್ವಾಮಿಗಳು, ಹೊಳೆಮಠ, ಬನವಾಸಿ. ಅಧ್ಯಕ್ಷತೆ ಶ್ರೀ ಗೋಪಾಲ್ ಬಿ ಆಚಾರ್ಯ, ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ, ಈಡೂರು. ಉದ್ಘಾಟನೆ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್, ಮಾಜಿ ಸಚಿವರು ಹಾಗೂ ಶಾಸಕರು, ಯಲ್ಲಾಪುರ ಕ್ಷೇತ್ರ. ಮುಖ್ಯದ್ವಾರದ ಶಂಕುಸ್ಥಾಪನೆ ಎಂ ನಾರಾಯಣ್ IPS, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಕಾರವಾರ. ದಾನಿಗಳು ಶ್ರೀ ವಿಜಯ ಪದ್ಮನಾಭ, ಸಂಸ್ಥಾಪಕ ಅಧ್ಯಕ್ಷರು, ಪುನರುತ್ಥಾನ ಸಂಸ್ಥೆ, ಬೆಂಗಳೂರು. ಮುಖ್ಯ ಅತಿಥಿಗಳು ಶ್ರೀ DP ಶ್ರೀಧರ್, ಗೌರವಾಧ್ಯಕ್ಷರು, ಶ್ರೀ ಕಾಳಿಕಾಂಬಾ ದೇವಸ್ಥಾನ ಸಮಿತಿ, ಈಡೂರು. ಹಾಗೂ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಶ್ರೀ ಕಾಳಿಕಾಂಬಾ ದೇವಸ್ಥಾನ ಸಮಿತಿ, ಈಡೂರು, ತಾಲೂಕು ಸ್ವರ್ಬ. ಸಮಸ್ತ ವಿಶ್ವಕರ್ಮ ಸಮಾಜ ಬಂಧುಗಳು, ಈಡೂರು, ಸ್ವರ್ಬ, ಬನವಾಸಿ, ಶಿರಸಿ ಮತ್ತು ಈಡೂರು ದೇವಸ್ಥಾನ ಸಮಿತಿ ಸರ್ವ ಸದಸ್ಯರು ಹಾಗೂ ಈಡೂರಿನ ಸಮಸ್ತ ಗ್ರಾಮಸ್ಥರು. ನಗರ ಪ್ರದೇಶದಲ್ಲಿ ಕೊಳೆಗೇರಿ ಅಭಿವೃದ್ಧಿ ಮಂಡಳಿಯಿಂದ ನಿರ್ಮಿಸಲಾಗುತ್ತಿರುವ ಮನೆಗಳ ನಿರ್ಮಾಣ ಅನುದಾನದ ಕೊರತೆಯಿಂದ ಸ್ಥಗಿತಗೊಂಡಿದ್ದು, ಫಲಾನುಭವಿಗಳನ್ನು ನೆನೆಗುದಿಗೆ ತಳ್ಳಿದೆ. ಹೊಸ ಮನೆಯ ಆಸೆಯಿಂದ ಹಳೆ ಮನೆ ಕೆಡವಿದ ಅರ್ಜಿದಾರರು ಮಳೆಗಾಲ ಎದುರಾಗುತ್ತಿರುವ ಈ ದಿನಗಳಲ್ಲಿ ಬೀದಿಗೆ ಬೀಳುವಂತಾಗಿದೆ. ಶಿರಸಿ ನಗರಸಭೆ ವ್ಯಾಪ್ತಿಯ ರಾಜೀವನಗರ, ಗಣೇಶನಗರ, ಇಂದಿರಾನಗರ, ಕಸ್ತೂರ್ಬಾ ನಗರ, ನೆಹರು ನಗರದಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ 2023-24ನೇ ಸಾಲಿನಲ್ಲಿ ಸುಮಾರು 600 ಮನೆಗಳ ನಿರ್ಮಾಣಕ್ಕೆ ಚಾಲನೆ ಲಭಿಸಿತ್ತು. ಹೊಸ ಮನೆಯ ಅವಶ್ಯವಿರುವ ಫಲಾನುಭವಿಗಳು ಹಣ ಭರಣ ಮಾಡಿ ನೋಂದಣಿ ಮಾಡಿಕೊಂಡು ಮನೆ ಮಂಜೂರಿ ಮಾಡಿಸಿಕೊಂಡಿದ್ದಾರೆ. ಆದರೆ ಸರ್ಕಾರದಿಂದ ಹಣ ಬಿಡುಗಡೆಯಾಗದ ಕಾರಣ ನಿರ್ಮಾಣ ಕಾರ್ಯ ಕಳೆದ 6 ತಿಂಗಳಿನಿಂದ ಸ್ಥಗಿತಗೊಂಡಿದೆ. ಇದರಿಂದ ಫಲಾನುಭವಿಗಳು ಕಚೇರಿಯಿಂದ ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಕೊಳಚೆ ನಿರ್ಮೂಲನಾ ಮಂಡಳಿಯ ಪ್ರಕಾರ 330 ಚದರ್ ಅಡಿಯಲ್ಲಿ 4.90 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಲಾಗುತ್ತಿದೆ. ಮನೆ ನಿರ್ಮಿಸಿಕೊಳ್ಳಲಿಚ್ಛಿಸುವ ಫಲಾನುಭವಿಗಳು ನಿಯಮದ ಪ್ರಕಾರ SC, ST ಸಮುದಾಯದವರು 50,000 ರೂಪಾಯಿ, ಇತರೆ ವರ್ಗದವರು 1 ಲಕ್ಷ ರೂಪಾಯಿ ವಂತಿಗೆಯನ್ನು ಪಾವತಿಸಬೇಕು. ಉಳಿದ ಮೊತ್ತವನ್ನು ಸರ್ಕಾರ ಮಂಡಳಿಯ ಮೂಲಕ ಪಾವತಿಸುತ್ತದೆ. ನಿಯಮಾವಳಿಯ ಪ್ರಕಾರ ಫಲಾನುಭವಿ ಮನೆ ನಿರ್ಮಿಸಿಕೊಳ್ಳಬಹುದು ಅಥವಾ ಗುತ್ತಿಗೆ ಆಧಾರದಲ್ಲಿಯೂ ಮನೆ ನಿರ್ಮಿಸಿಕೊಳ್ಳಬಹುದು. ಸರ್ಕಾರ ಸಾಮಗ್ರಿಗಳಿಗೆ ಹಣವನ್ನು ನೀಡುತ್ತದೆ. ಈ ಭರವಸೆಯಲ್ಲಿ ಹೊಸ ಮನೆ ಹೊಂದಬೇಕೆಂದು ಹಳೆ ಮನೆಯನ್ನು ನೆಲಸಮಗೊಳಿಸಿದ್ದಾರೆ. ಈ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರು, ಬಡವರು ಹೆಚ್ಚಿನ ಸಂಖ್ಯೆಯ ಫಲಾನುಭವಿಗಳಾಗಿದ್ದು, ಅವರಿಗೆ ಹಣ ಹೊಂದಾಣಿಕೆ ಮಾಡುವುದೇ ದೊಡ್ಡ ತಲೆನೋವಾಗಿದೆ.
ಸರ್ಕಾರ ಈ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಕೊಳಚೆ ನಿರ್ಮೂಲನಾ ಮಂಡಳಿಯ ಮೂಲಕ ಮನೆ ಮಂಜೂರುಗೊಳಿಸಿಕೊಂಡವರಿಗೆ ತಕ್ಷಣ ಹಣ ಬಿಡುಗಡೆಗೊಳಿಸಿ ಮನೆ ಪೂರ್ಣಗೊಳಿಸಲು ಅವಕಾಶ ನೀಡಬೇಕು ಎಂದು ಫಲಾನುಭವಿಗಳ ಒತ್ತಾಸೆಯಾಗಿದೆ. ಬಹುತೇಕ ಮನೆಗಳು ಅರ್ಧಂಬರ್ಧ. ಸದ್ಯದ ಸ್ಥಿತಿ ಗಮನಿಸಿದಲ್ಲಿ 600 ಮನೆಗಳಲ್ಲಿ ಬಹುತೇಕ ಮನೆಗಳು 20% ರಿಂದ 25% ಮಾತ್ರ ಪೂರ್ಣಗೊಂಡಿವೆ. ಲಿಂಟಲ್ ಲೆವೆಲ್ 5% ರಿಂದ 10% ಪ್ರಮಾಣದಲ್ಲಿ ಸ್ಲ್ಯಾಬ್ ಲೆವೆಲ್ಗೆ ಬಂದಿದೆ. ಇನ್ನುಳಿದ 55% ರಿಂದ 85% ಪ್ರಮಾಣದಲ್ಲಿ ಇನ್ನೂ ಪ್ಲಿಂತ್ ಸಹ ಕಟ್ಟಿಲ್ಲ. ಕೆಲವರ ಮನೆ ನೆಲಸಮಗೊಳಿಸಿದ್ದರೂ ಬೆಡ್ ಹಾಕಿದ್ದನ್ನು ಮಾತ್ರ ಕಾಣಬಹುದಾಗಿದೆ. ಇನ್ನೇನು 2 ತಿಂಗಳಿನಲ್ಲಿ ಮಳೆಗಾಲ ಆರಂಭಗೊಂಡರೆ ತಮ್ಮ ಪಾಡೇನು ಎಂದು ಚಿಂತಿಸುವಂತಾಗಿದೆ. ಕಳೆದ 6-7 ತಿಂಗಳಿನಿಂದ ಹಣ ಬಿಡುಗಡೆಯಾಗದಿರುವ ಕಾರಣ ಬಹುತೇಕ ಮನೆಗಳು ಅರೆಬರೆಯಾಗಿದೆ. ಕೆಲವು ಮನೆಗಳು ಅಡಿಪಾಯದಲ್ಲಿವೆ. ಮರಳು, ಜಲ್ಲಿ, ಸಿಮೆಂಟ್ ದರ ಹೆಚ್ಚಿದೆ. ಆದರೂ ಹಣ ಪಾವತಿಯಾಗುತ್ತದೆ ಎಂಬ ಆಸೆಯಿಂದ ಕೆಲವು ಮನೆಗಳನ್ನು ನಿರ್ಮಾಣ ಮಾಡುತ್ತೇವೆ. ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿಗೆ ಹಣ ಮೀಸಲಿಡುತ್ತಾರೆ ಎಂಬ ಆಸೆಯಿತ್ತು. ಬಜೆಟ್ನಲ್ಲಿಯೂ ಹಣ ಮೀಸಲಿಟ್ಟಿಲ್ಲ. ಸರ್ಕಾರದಿಂದ ಹಣ ಬಿಡುಗಡೆಯಾಗದಿರುವ ಕಾರಣ ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಗುತ್ತಿಗೆದಾರ ತನ್ನ ನೋವು ತೋಡಿಕೊಂಡರು. ಹೊಸ ಮನೆಯ ಆಸೆಯಿಂದ ವಂತಿಗೆ ಭರಣ ಮಾಡಿಕೊಂಡು ಇದ್ದ ಮನೆಯನ್ನು ಮುರಿದುಕೊಂಡಿದ್ದೇವೆ. ಗುತ್ತಿಗೆದಾರರನ್ನು ಕೇಳಿದರೆ ಕೈಗೊಂಡ ಕಾಮಗಾರಿಗೆ ನಮಗೆ ಹಣ ಬಿಡುಗಡೆಯಾಗಿಲ್ಲ ಎಂದು ಹೇಳುತ್ತಿದ್ದಾರೆ. ಶಾಸಕರು ಹಾಗೂ ಇತರೆ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಪ್ರದರ್ಶಿಸಿ ಬಡವರ ಸೂರಿಗೆ ಹಣ ಬಿಡುಗಡೆ ಮಾಡಲು ಕ್ರಮ ತೆಗೆದುಕೊಳ್ಳಬೇಕೆಂದು ಫಲಾನುಭವಿಗಳು ಒತ್ತಾಯಿಸುತ್ತಿದ್ದಾರೆ. ಕೊಳಚೆ ನಿರ್ಮೂಲನಾ ಮಂಡಳಿಯ ಮೂಲಕ ಶಿರಸಿಯಲ್ಲಿ 600 ಮನೆಗಳು ಮಂಜೂರಾಗಿವೆ. ಕೇಂದ್ರ ಸರ್ಕಾರ 1.50 ಲಕ್ಷ ರೂಪಾಯಿ ಹಾಗೂ ರಾಜ್ಯ ಸರ್ಕಾರದಲ್ಲಿ 2 ಲಕ್ಷ ರೂಪಾಯಿ ಸಹಾಯಧನ ನೀಡುತ್ತದೆ. ಹಣ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ತಿಂಗಳ ಕೊನೆಯಲ್ಲಿ ಹಣ ಬಿಡುಗಡೆಯಾಗುವ ವಿಶ್ವಾಸವಿದೆ ಎಂದು ಕೊಳಚೆ ನಿರ್ಮೂಲನಾ ಮಂಡಳಿ ಮಂಜುನಾಥ್ ಜಿ ಹೇಳಿದ್ದಾರೆ. ಶ್ರೀ ಕಾಳಿಕಾಂಬಾ ದೇವಸ್ಥಾನ ಸಮಿತಿ ಈಡೂರು, ಸೊರಬ ತಾಲೂಕು, ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಈಡೂರು ವಲಯ, ಬನವಾಸಿ, ಶಿರಸಿ ಇವರ ವತಿಯಿಂದ ಶ್ರೀ ಮಾರಿಕಾಂಬಾ ದೇವಿಯ 22ನೇ ವರ್ಷದ ಅಮಾವಾಸ್ಯೆಯ ವಿಶೇಷ ಪೂಜೆ ಹಾಗೂ ಸಾರ್ವಜನಿಕ ಅನ್ನಸಂತರ್ಪಣೆ ಧಾರ್ಮಿಕ ಕಾರ್ಯಕ್ರಮ ಏಪ್ರಿಲ್ 27ರಂದು ಬೆಳಗ್ಗೆ 8 ರಿಂದ 11 ಗಂಟೆಯವರೆಗೆ ಸಭಾ ಕಾರ್ಯಕ್ರಮ ಸೊರಬ ತಾಲೂಕಿನ ಈಡೂರು ದೇವಸ್ಥಾನ ಆವರಣದಲ್ಲಿ ಭಾನುವಾರ ಜರುಗಲಿದೆ. ಸೊರಬ ತಾಲೂಕಿನ ಈಡೂರು ಗ್ರಾಮದಲ್ಲಿ ವಿಶ್ವಕರ್ಮ ಸಮಾಜದ ಕುಲದೇವತೆ ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಆರಾಧನೆ, ಪ್ರತಿ ಅಮಾವಾಸ್ಯೆಯಂದು ವಿಶೇಷ ಪೂಜೆ, ಅನ್ನಸಂತರ್ಪಣೆ, ವಾರ್ಷಿಕೋತ್ಸವ, ಚಂಡಿಕಾ ಹವನ, ಶರನ್ನವರಾತ್ರಿ ಆಚರಣೆ, ವಸಂತ ನವರಾತ್ರಿ, ಬ್ರಹ್ಮೋಪದೇಶ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕಳೆದ 20 ವರ್ಷಗಳಿಂದ ಸಮಾಜ ಸಂಘಟನೆ ಹಾಗೂ ಭಕ್ತರೊಂದಿಗೆ ನಡೆಸುತ್ತಾ ಬಂದಿದ್ದು, ಪೂರ್ವದಲ್ಲಿ ಈಡೂರಿನ ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಪೂರ್ವಾಧ್ಯಕ್ಷರಾದ ದಿನ ಈಡೂರು ಪರಶುರಾಮಪ್ಪನವರ ಮಾರ್ಗದರ್ಶನದಲ್ಲಿ ಆರಂಭಗೊಂಡು 21 ವರ್ಷಗಳ ನಿರಂತರ ಶ್ರೀದೇವಿಯ ಸೇವೆಗೈದು ಹಾಗೂ ಶ್ರೀ ಬಾಬು ಆಚಾರ್ಯ ಬನವಾಸಿ, ಶ್ರೀ ಶೇಷಗಿರಿ ಆಚಾರ್ಯ ಅವರ ಸಲಹೆ ಮೇರೆಗೆ ನಡೆಯಲಿದ್ದು, ಸಭಾ ಕಾರ್ಯಕ್ರಮವನ್ನು ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ 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 ನಾಗಭೂಷಣ ಮಹಾಸ್ವಾಮಿಗಳು ಹೊಳೆಮಠ ಬನವಾಸಿ, ಅಧ್ಯಕ್ಷತೆ ಶ್ರೀ ಗೋಪಾಲ್ ಬಿ ಆಚಾರ್ಯ, ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಈಸೂರು. ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್, ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಯಲ್ಲಾಪುರ ಮುಂಡಗೋಡ್ ವಿಧಾನಸಭಾ ಕ್ಷೇತ್ರ, ಮುಖ್ಯ ದ್ವಾರದ ಶಂಕುಸ್ಥಾಪನೆಯನ್ನು ಶ್ರೀ ನಾರಾಯಣ್ ಎಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಉತ್ತರ ಕನ್ನಡ, ದಾನಿಗಳು ಶ್ರೀ ವಿಜಯ ಪದ್ಮನಾಭ, ಸಂಸ್ಥಾಪಕ ಅಧ್ಯಕ್ಷರು ಪುನರುತ್ಥಾನ ಸಂಸ್ಥೆ ಬೆಂಗಳೂರು, ಮುಖ್ಯ ಅತಿಥಿಗಳು ಶ್ರೀ ಡಿ.ಪಿ. ಶ್ರೀಧರ್, ಗೌರವಾಧ್ಯಕ್ಷರು ಶ್ರೀ ಕಾಳಿಕಾಂಬಾ ದೇವಸ್ಥಾನ ಸಮಿತಿ ಈಡೂರು, ಸಮಸ್ತ ವಿಶ್ವಕರ್ಮ ಸಮಾಜ ಬಂಧುಗಳು ಈಡೂರು, ಸೊರಬ, ಬನವಾಸಿ, ಶಿರಸಿ ಮತ್ತು ಈಡೂರು ದೇವಸ್ಥಾನ ಸಮಿತಿ ಸರ್ವ ಸದಸ್ಯರು ಹಾಗೂ ಈಡೂರು ಸಮಸ್ತ ಗ್ರಾಮಸ್ಥರು ಮತ್ತು ಸರ್ವರಿಗೂ ಆಧಾರದ ಸ್ವಾಗತ. ರಾಷ್ಟ್ರೀಯ ಜಾನುವಾರು ರೋಗಗಳ ನಿಯಂತ್ರಣ ಕಾರ್ಯಕ್ರಮದ 7ನೇ ಸುತ್ತಿನ ಕಾಲುಬಾಯಿ ಜ್ವರ ಲಸಿಕಾ ಕಾರ್ಯಕ್ರಮದಲ್ಲಿ ಜಿಲ್ಲೆಗೆ ನಿಗದಿಪಡಿಸಿರುವ 3,40,55 ಜಾನುವಾರುಗಳಿಗೆ ಕಾಲುಬಾಯಿ ಜ್ವರ ಪ್ರತಿಬಂಧಕ ಲಸಿಕೆಯನ್ನು ಉಚಿತವಾಗಿ ನೀಡಿ ಸಂಪೂರ್ಣ ಗುರಿ ಸಾಧಿಸುವಂತೆ ಪಶುಪಾಲನಾ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ನಿರ್ದೇಶನ ನೀಡಿದರು. ಅವರು ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ 7ನೇ ಸುತ್ತಿನ ಕಾಲುಬಾಯಿ ಜ್ವರದ ಪ್ರತಿಬಂಧಕ ಲಸಿಕಾ ಕಾರ್ಯಕ್ರಮದ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಏಪ್ರಿಲ್ 26ರಿಂದ ಜೂನ್ 9ರವರೆಗೆ 4 ರಿಂದ 5 ತಿಂಗಳ ಮೇಲ್ಪಟ್ಟ ಎಲ್ಲ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರ ಪ್ರತಿಬಂಧಕ ಲಸಿಕೆ ನೀಡುವ ಕಾರ್ಯಕ್ರಮವನ್ನು ಏಕಕಾಲಕ್ಕೆ ಆರಂಭಿಸಬೇಕು. ಈ ಲಸಿಕೆಯ ಜೊತೆಗೆ ಚರ್ಮಗಂಟು ರೋಗಕ್ಕೆ ಕೂಡ ಲಸಿಕೆಯನ್ನು ಒಟ್ಟಿಗೆ ನೀಡುವಂತೆ ತಿಳಿಸಿದರು.
ಲಸಿಕೆ ನೀಡಲು ಅಗತ್ಯವಿರುವ ಲಸಿಕೆದಾರರನ್ನು ನೇಮಿಸಿ ಬ್ಲಾಕ್ಗಳನ್ನು ರಚಿಸಬೇಕು. ಲಸಿಕೆದಾರರು ಪ್ರತಿದಿನ ನಿಗದಿತ ಸಂಖ್ಯೆಯ ಜಾನುವಾರುಗಳಿಗೆ ಲಸಿಕೆ ನೀಡುವ ಕುರಿತು ಗುರಿ ನಿಗದಿಪಡಿಸಬೇಕು. ಜಿಲ್ಲೆಯಾದ್ಯಂತ ಅಗತ್ಯ ಪ್ರಮಾಣದಲ್ಲಿ ಲಸಿಕೆಯ ದಾಸ್ತಾನು ಲಭ್ಯವಿರುವಂತೆ ಎಚ್ಚರ ವಹಿಸಿ ಪ್ರತಿ ಜಾನುವಾರುಗಳಿಗೆ ಪ್ರತ್ಯೇಕ ಸೂಜಿ ಮತ್ತು ಸಿರಿಂಜ್ ಬಳಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಕಾಲುಬಾಯಿ ರೋಗದ ಕುರಿತ ಜಾಗೃತಿ ಮೂಡಿಸುವ ಭಿತ್ತಿ ಪತ್ರವನ್ನು ಜಿಲ್ಲಾಧಿಕಾರಿಗಳು ಬಿಡುಗಡೆಗೊಳಿಸಿದರು. ಸಭೆಯಲ್ಲಿ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಕೆಎಂ ಮುಂತಾದವರು ಉಪಸ್ಥಿತರಿದ್ದರು. ಜಮ್ಮು ಕಾಶ್ಮೀರದ ಶ್ರೀನಗರ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯು ಅತ್ಯಂತ ಹೇಯ ಕೃತ್ಯವಾಗಿದ್ದು, ಭಯೋತ್ಪಾದಕರ ಮೇಲೆ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುತ್ತದೆ ಎಂಬ ಭರವಸೆ ಇದ್ದು, ಶೀಘ್ರ ಕ್ರಮ ಕೈಗೊಳ್ಳುವಂತೆ ನಾವೆಲ್ಲ ಕೇಂದ್ರ ಸರ್ಕಾರಕ್ಕೆ ಬಲವಾಗಿ ಆಗ್ರಹಿಸುತ್ತೇವೆ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ. ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಕಾಶ್ಮೀರದಲ್ಲಿ ಹಿಂದೂ ಧರ್ಮದ ಪ್ರವಾಸಿಗರನ್ನೇ ಗುರಿಯಾಗಿಸಿಕೊಂಡು ಗುಂಡಿಕ್ಕಿ ಹತ್ಯೆಗೈದಿದ್ದು ಸರ್ವತಾ ಒಪ್ಪತಕ್ಕದ್ದಲ್ಲ. ಈ ದಾಳಿಯಲ್ಲಿ ಮೃತರಾದ ಹಿಂದೂಗಳಿಗೆ ನ್ಯಾಯ ಒದಗಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕು ಮತ್ತು ಈ ಕೂಡಲೇ ಕಾಶ್ಮೀರದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೆ ತರಬೇಕೆಂದು ಸಹ ಆಗ್ರಹಿಸಿದ್ದಾರೆ. ಶ್ರೀನಗರ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ಹಾಗೂ ಬಲಿಯಾದ ಭಾರತೀಯ ಪ್ರವಾಸಿಗ ಹಿಂದೂಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಎಣ್ಣೆ ದೀಪದ ಮೌನ ಮೆರವಣಿಗೆಯನ್ನು ಏಪ್ರಿಲ್ 23ರಂದು ಬುಧವಾರ ಪೋಸ್ಟ್ ಸರ್ಕಲ್ನಲ್ಲಿ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷರಾದ ಆನಂದ್ ಸಾಲೇರವರ ನೇತೃತ್ವದಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶಿರಸಿ ಮಂಡಲ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್ ಶಿರಸಿ, ಮಹಾಂತೇಶ್ ಹಾದಿಮನಿ, ನಗರಸಭೆ ಅಧ್ಯಕ್ಷರು ಶರ್ಮಿಳಾ ಮಾದನಗೇರಿ, ಉಪಾಧ್ಯಕ್ಷರು ರಮಾಕಾಂತ್, ಗ್ರಾಮೀಣ ಉಪಾಧ್ಯಕ್ಷರು ಉಷಾ ಹೆಗಡೆ, ಪ್ರಮುಖರಾದ ಆರ್ ಡಿ ಹೆಗಡೆ, ಗಣಪತಿ ನಾಯ್ಕ್, ನಂದನ್ ಸಾಗರ್, ವೀಣಾ ಶೆಟ್ಟಿ, ವಿನಾಯಕ್ ಹೆಗಡೆ, ಎಂಎಂ ಭಟ್, ರವಿ ಶೆಟ್ಟಿ, ರಾಕೇಶ್ ತಿರುಮಲೆ, ರಾಘವೇಂದ್ರ ಶೆಟ್ಟಿ, ಗೋಪಾಲಕೃಷ್ಣ ನಾಯ್ಕ್, ನಗರಸಭೆ ಸದಸ್ಯರುಗಳು, ಬೂತ್ ಅಧ್ಯಕ್ಷರು, ಮೋರ್ಚಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಈ ಕಾರ್ಯಕರ್ತರು ಹಾಗೂ ಉಪಸ್ಥಿತರಿದ್ದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.